ಹಲೋ, ನಾನು ನಿಮ್ಮ ಚಂದ್ರಮೌಳಿ ಕಣಿವೆ. ಎಂಥ ಮ್ಯಾಚು, ಎಂಥ ಇನ್ನಿಂಗ್ಸು. ಯಾರಿವರು ದೈತ್ಯ ರೊಮಾರಿಯೋ ಶೆಪರ್ಡ್? ಹೇಳ್ತೀನಿ. 30 ವರ್ಷದ ರೊಮಾರಿಯೋ ಶೆಪರ್ಡ್ ವೆಸ್ಟ್ ಇಂಡೀಸ್ನ ಗಯಾನಾದವರು. 2019ರಿಂದ ವೆಸ್ಟ್ ಇಂಡೀಸ್ ಪರವಾಗಿ ಆಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇಂಡಿಯನ್ ಪ್ರೀಮಿಯರ್ ಲೀಗ್ ಇವ್ರಿಗೇನು ಹೊಸದಲ್ಲ. ಹಿಂದೆ SRH, LSG, ಹೋದ ಸೀಸನಲ್ಲಿ ಮುಂಬೈ ಇಂಡಿಯನ್ಸ್ ಪರವಾಗಿ ಕೂಡ ಆಡಿದ್ದಾರೆ. SA T20, ಕ್ಯಾರಿಬಿಯನ್ ಪ್ರೀಮಿಯರ್ ಲೀಗ್, ಬಾಂಗ್ಲಾದೇಶ್ ಪ್ರೀಮಿಯರ್ ಲೀಗ್ ಎಲ್ಲದರಲ್ಲೂ ಆಡಿದ್ದಾರೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಪ್ಲೇಯರು, ಬೌಲಿಂಗ್ ಆಲ್ರೌಂಡರ್ ಇವರು. ಆದರೆ ಬೌಲಿಂಗ್ ಹೆಚ್ಚು ಮರೆಯಲ್ಲ, ಒಂದೊಂದು ಓವರ್ ಬೌಲ್ ಮಾಡಿದ್ದಾರೆ ಅಷ್ಟೇ. ಲೇಟಾಗಿ RCBಗೆ ಅವಕಾಶ ಸಿಕ್ತು ಈ ಸೀಸನಲ್ಲಿ. ಈ 2 ಓವರ್ IPL ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿಡುವಂಥ ಒಂದು ಇನ್ನಿಂಗ್ಸ್ ಇದು. ಈ 2 ಓವರಲ್ಲಿ 14 ಬಾಲ್ಗಳಲ್ಲಿ 53 ನಾಟ್ಔಟ್ ರೊಮಾರಿಯೋ ಶೆಪರ್ಡ್. 6 ಸಿಕ್ಸರ್, 4 ಬೌಂಡ್ರಿ, 1 ಸಿಂಗಲ್. 14ರಲ್ಲಿ 3 ಡಾಟ್ ಬಾಲ್ಗಳು. ಇನ್ನೇನು ಬೇಕು ಹೇಳಿ? ಇಂಥ ಒಂದು ಇನ್ನಿಂಗ್ಸ್ ಆಡಿದ ಮೇಲೆ ಅದು ಯಾರ್ಯಾರು ಸದೆ ಬಡ್ದದ್ದು? ಖಲೀಲ್ ಅಹ್ಮದ್ ಹಾಗೂ ಪತಿರಾಣಗೆ. ಅವರು ಎಂದೆಂದೂ ಈ ಒಂದು ಆನ್ಸ್ಲಾಟನ್ನು ಮರೆಯೋದಿಲ್ಲ. ಇದರಿಂದ ಅವರು ಕಮ್ಬ್ಯಾಕ್ ಮಾಡೋದು ಭಾಳ ಕಷ್ಟವಾಗುತ್ತದೆ. ಮಾನಸಿಕವಾಗಿ ಅವರು ಕುಗ್ಗಿ ಹೋಗಿರ್ತಾರೆ. ಅಂಥ ಇನ್ನಿಂಗ್ಸ್ ಇದು. ಎನಿವೆ, RCB ರೋಚಕ ಪಂದ್ಯದಲ್ಲಿ 2 ರನ್ನಿಂದ ಗೆತ್ತು 16 ಪಾಯಿಂಟೊಂದಿಗೆ ಆಗಲೇ ಕ್ವಾಲಿಫೈ ಆಗಿಬಿಟ್ಟಿದೆ ಅಂತ ಹೇಳ್ತೀನಿ. ಯಾಕಂದರೆ ಇನ್ನೂ ಕೆಲವರಿಗೆ ಡೌಟ್ ಇದೆ. ಆದರೂ ಕೂಡ ಈ ಪಂದ್ಯಕ್ಕಿಂತ ಮುನ್ನ 5 ಟೀಮ್ಗೆ 18 ಪಾಯಿಂಟ್ ಮ್ಯಾಕ್ಸಿಮಮ್ ಗಳಿಸುವ ಒಂದು ಅವಕಾಶ ಇತ್ತು. ಆದರೆ 16 ಪಾಯಿಂಟ್ ಗಳಿಸಿದ್ರೆ ಕ್ವಾಲಿಫೈ ಆದಂಗೆ. ಟಾಪ್ 12 ಬರಬೇಕಂದ್ರೆ ಇನ್ನೂ 3 ಮ್ಯಾಚ್ ಇರುವಾಗಲೇ ಕ್ವಾಲಿಫೈ ಆಗಿಬಿಟ್ಟಿದೆ RCB. ಪ್ರಾಬ್ಲಿ ಇದು ಫಸ್ಟ್ ಟೈಮ್ ಅಂತ ಅನಿಸುತ್ತೆ. ಅದರಲ್ಲಿ 2 ಗೆದ್ದರೂ ಸಾಕು, 20 ಪಾಯಿಂಟ್ ಅಂದರೆ ಟಾಪ್ 12 ಬಂದರೆ ದೊಡ್ಡ ಅಡ್ವಾಂಟೇಜ್ ಇರುತ್ತದೆ ಪ್ಲೇ ಆಫಲ್ಲಿ, ಅಲ್ವೇ? ಅಂತೂ ಇಂಥ ಇನ್ನಿಂಗ್ಸ್ ನೋಡಿದಂಥ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿರುವಂಥ ಎಲ್ಲ ಸ್ಪೆಕ್ಟೇಟರ್ಸ್ ಆಗಲಿ, 20-30 ಕೋಟಿ ಜನ ಟೆಲಿವಿಷನ್, ಡಿಜಿಟಲ್ ಮೀಡಿಯಾದಲ್ಲಿ ನೋಡಿದ್ದಾರೆ. ಅವರು ನಿಜವಾಗಿಯೂ ಧನ್ಯರು. ಹ್ಯಾಟ್ಸ್ ಆಫ್ ಟು ರೊಮಾರಿಯೋ ಶೆಪರ್ಡ್. ವೆಲ್ ಡನ್ RCB.